1 5 ಘಾತ -1 ಹೋಲ್ ಘಾತ 0. ಇಲ್ಲಿ ನಾವು ಏನು ಬಳಸ್ತೀವಿ ಅಂದ್ರೆ ಘಾತಾಂಕಗಳ ನಿಯಮಗಳನ್ನು ಬಳಸ್ತೀವಿ. a ನ ಘಾತ m ಹೋಲ್ ಘಾತ n. ಇದನ್ನ ಏನು ಬರ್ಕೋತೀವಿ ನಾವು? a ನ ಘಾತ m ಅಂತ ಬರ್ಕೋತೀವಿ. ರೈಟ್? ಸೊ ಇಲ್ಲಿ ಈ 0 ಅನ್ನ ನಾವು ಒಳಗಿನ ಸಂಖ್ಯೆ ಜೊತೆ ನಾವು ಗುಣಾಕಾರ ಮಾಡ್ಬೋದು. ಇದನ್ನ 3 ರ ಘಾತ -1 ಗುಣಿಲೆ 0, 4 ರ ಘಾತ -1 ಗುಣಿಲೆ 0, 5 ರ ಘಾತ -1 ಗುಣಿಲೆ 0. ಈಗ 0ನೇ ಯಾವುದೇ ಸಂಖ್ಯೆ ಜೊತೆ ಗುಣಿಸಿದ್ರೆ ಏನಾಗ್ತದೆ? ಬೆಲೆ 0ನೇ ಆಗ್ತದೆ. 3 ರ ಘಾತ 0, 4 ರ ಘಾತ 0, 5 ರ ಘಾತ 0. ಇವಾಗ ಯಾವುದೇ ಸಂಖ್ಯೆಯ ಘಾತ 0 ಇದ್ರೆ ಅದ್ರ ಬೆಲೆ ಎದಕ್ಕೆ ಈಕ್ವಲ್ ಇರ್ತದೋ? 1ಕ್ಕೆ ಈಕ್ವಲ್ ಇರ್ತದೆ. ಅದಕ್ಕೆ ಇದೇನಾಗ್ತದೆ? 3 ರ ಘಾತ 0 ಏನಾಗ್ತದೆ? 1. 4 ರ ಘಾತ 0 1, 5 ರ ಘಾತ 0 ಏನಾಗ್ತದೆ? 1. 1 + 1 + 1 ಎಷ್ಟಾಗ್ತದೆ? 3. 3 ಓಕೆ. ನೆಕ್ಸ್ಟ್ -2/3 ಹೋಲ್ ಘಾತ -2 ಅದ್ರ ಘಾತ 2. ಫಸ್ಟ್ ಏನು ಮಾಡಿ ಅಂದರೆ ಘಾತಗಳನ್ನು ಗುಣಿಸ್ಕೊಳ್ಳಿ. ನೋಡಿ ನಮ್ಗೆ ಗೊತ್ತದ ಆಲ್ರೆಡಿ a ನ ಘಾತ m ಹೋಲ್ ಘಾತ n ಇದ್ರ ಅದನ್ನು a ನ ಘಾತ mn ಅಂತ ಬರ್ಕೊಳ್ಬೋದು. ರೈಟ್? ಸೊ ಇದು ಕೂಡ ಅದೇ ರೀತಿ ಇದೆ. a ಘಾತ m ಹೋಲ್ ಘಾತ n ಇದೆ. n ಅನ್ನ m ಜೊತೆ ಗುಣಿಸ್ರಿ ಫಸ್ಟ್. ಇದೇನಾಗ್ತದ? -2 ಗುಣಿಲೆ 2. ರೈಟಾ? ಈಗ -2/3 2 2 4 ಅದಕ್ಕೆ -4. ಹೌದಾ? ಇವಾಗ a ನ ಘಾತ -m ಅದನ್ನ ಹೆಂಗೆ ಬರ್ಕೊಳ್ಬೋದು ನಾವು? 1/a ನ ಘಾತ m. ಇಲ್ಲೇನದ? a ನ ಘಾತ -m ಅದ. ಇದನ್ನ 1/a ನ ಘಾತ m ಬರ್ಕೊಳ್ಬೇಕಾದ್ರೆ ಹೆಂಗೆ ಬರ್ಕೋತೀವಿ? 1/-2/3 ಬರೀತೀವಿ. ಇದರ ಘಾತ 4 ಆಗ್ತದೆ. ರೈಟಾ? ಇವಾಗ 3 ಏನದ? ಛೇದದಲ್ಲದ ಅದೇನಾಗ್ತದೆ? ಅಂಶಕ್ಕೆ ಹೋಗ್ತದೆ. ಇದೇನಾಗ್ತದ? -3/2 ಅದರ ಘಾತ